ಬಿಜೆಪಿನಲ್ಲಿ ಯಾವುದೂ ಕೂಡ ತಹಬಂದಿಗೆ ಬರ್ತಾ ಇಲ್ಲ. ಅಸಮಾಧಾನ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಬಣಗಳ ಬಡಿದಾಟ ಜಾಸ್ತಿ ಆಗಿ ನಿನ್ನೆ ಎಲ್ಲಿ ತನಕ ಹೋಗಿದೆ ಅಂದರೆ ಯತ್ನಾಳ್ ವಿರುದ್ಧ ವಿಜೇಂದ್ರ ಆಪ್ತರು ಸಭೆ ಸೇರ್ತಾ ಇದ್ದಾರೆ. ಬರುವ ಶನಿವಾರ ಹಲವಾರು ನಾಯಕರ ಜೊತೆಗೆ ರೇಣುಕಾಚಾರ್ಯ ಸಭೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸಭೆ ನಡೆಸ್ತಾರೆ. ಮಾಜಿ ಶಾಸಕರುಗಳು ಒಟ್ಟಾಗ್ತಾರೆ. ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಈ ಸಭೆಯಲ್ಲಿರ್ತಾರೆ. ಸಭೆ ಆದಮೇಲೆ ದೆಹಲಿಗೆ ಹೋಗಿ ದೂರು ಕೊಡ್ತಾರೆ. ಯತ್ನಾಳ್ ವಿರುದ್ಧ, ರಮೇಶ್ ಜಾರಕಿಹೊಳಿ ವಿರುದ್ಧ ದೆಹಲಿಗೆ ಹೋಗಿ ದೂರನ್ನು ಕೊಡಬೇಕು ಅಂತ. ಅಂದರೆ ಯಾರು ಏನು ಹೇಳಿದ್ರೂ ಕೂಡ ಇದಕ್ಕೆ ಕಡಿವಾಣ ಬೀಳ್ತಾ ಇಲ್ಲ. ಯಾರೇನೇ ಸಮಾಧಾನ ಮಾಡಿದರೂ ಕೂಡ ಎರಡೂ ಕಡೆಗೆ ಸಮಾಧಾನ ಆಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಒಂದು ಕಡೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ನಿರಂತರವಾಗಿ ಮಾತಾಡ್ತಾನೇ ಇದ್ದಾರೆ. ಇನ್ನು ಅದಕ್ಕೆ ರಮೇಶ್ ಜಾರಕಿಹೊಳಿ ದನಿಗೂಡಿಸ್ತಾನೇ ಇದ್ದಾರೆ. ಹೀಗಾಗಿಯೇ ಶನಿವಾರ ಸಭೆ ಮಾಡಬೇಕು ಅಂತ ರೇಣುಕಾಚಾರ್ಯ ನಿರ್ಧಾರ ಮಾಡಿರೋದು. ಮಾಜಿ ಶಾಸಕರು ಹೀಗೆ ನಾವು ಹಿಂಡು ದಂಡು ನೋಡ್ತಾ ಇದ್ದೀವಿ. ಎಲ್ಲ ಮಾಜಿ ಶಾಸಕರು ಸೇರಿಕೊಂಡು ಸಭೆ ಮಾಡ್ತಾರಂತೆ. ಸಭೆಯ ಬಗ್ಗೆ ರೇಣುಕಾಚಾರ್ಯ ಏನು ಹೇಳಿದ್ರು ಬನ್ನಿ ನೋಡೋಣ. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿ ಯಾವ ನೈತಿಕ ಹಕ್ಕಿದೆ? ಯಡಿಯೂರಪ್ಪನವರು ರೆಡಿಮೇಡ್ ಫುಡ್ ಅಲ್ಲ, ಹೋರಾಟದ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂತವ್ರು. ಯಡಿಯೂರಪ್ಪನವ್ರು ರಾಜಕಾರಣಕ್ಕೆ ಬಂದ ಕಂಡುಬಿಟ್ಟಿದ್ದೆ ನೀನು. ಎಚ್ಚರಿಕೆಯಿಂದ ಮಾತಾಡಬೇಕು. ಇನ್ನು ಮುಂದೆ ಸಹಿಸಲ್ಲ. ನಾನು ಹೇಳ್ತಾ ಇದೀನಿ, ಇದನ್ನ ಸಹಿಸಲ್ಲ. ನಾಳೆ ಶನಿವಾರ, ಬರುವ ಶನಿವಾರ ಸಭೆ ಸೇರ್ತೀವಿ. ಸಭೆ ಸೇರಿ ಚರ್ಚೆ ಮಾಡಿ ಡೆಲ್ಲಿಗೆ ಹೋಗ್ತೀವಿ. ಯಡಿಯೂರಪ್ಪನವ್ರ ಬಗ್ಗೆ ಇಡೀ ಕುಟುಂಬ ಬಹಳ ಗೌರವದಿಂದ ನಡ್ಕೊಳ್ತಾರೆ. ಅವರು ಹೊರಗಡೆ ಒಂದು ಒಳಗಡೆ ಒಂದಲ್ಲ. ಆದ್ರೆ ನೀನು ಗೋಮುಖ ವ್ಯಾಘ್ರ, ಇದನ್ನ ನಿಲ್ಲಿಸಬೇಕು. ಏನೇ ಇದ್ರು ನಾಲ್ಕು ಗೋಡೆ ಮಧ್ಯೆ ಮಾತಾಡಬೇಕು. ಇಲ್ಲದೆ ಇದ್ರೆ ನಾವು ತಕ್ಕ ಪಾಠ ಕಲಿಸ್ತೀವಿ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಏನು ನಡ್ತಾ ಇದೆ ಬಿಜೆಪಿನಲ್ಲಿ? ಯಾವುದೂ ಕೂಡ ತಹಬಂದಿಗೆ ಬರ್ತಾ ಇಲ್ಲ, ಯಾರನ್ನೂ ಕೂಡ ಸರಿ ಮಾಡೋಕ್ಕಾಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಶನಿವಾರದ ಸಭೆ ಎಷ್ಟರ ಮಟ್ಟಿಗೆ ಮಹತ್ವ ಪಡ್ಕೊಂಡಿದೆ? ಕಿರಣ್. ರಂಗನಾಥ್, ಈಗಾಗಲೇ ವಿಜೇಂದ್ರ ಆಪ್ತರು ಯತ್ನಾಳ್ ವಿರುದ್ಧ ಸಿಟ್ಟಿಗಿದ್ದಿರುವಂತಹ ವಿಚಾರ ಬಹಳ ಹಿಂದಿನ ದಿನದಲ್ಲೂ ಕೂಡ ನಡೆದುಕೊಂಡು ಬರ್ತಾನೆ ಇದೆ. ಆದ್ರೆ ಒಂದು ಹಂತದಲ್ಲಿ ಅವರನ್ನ ಸಮಾಧಾನಿಸುವಂತ, ಸುಮ್ಮನಿಸುವಂತ ಒಂದು ಸಣ್ಣ ಪ್ರಯತ್ನ ಆಗಿತ್ತು. ಆದ್ರೆ ಅದು ಫಲ ಕೊಟ್ಟಿಲ್ಲ. ಹೀಗಾಗಿ ಮೊನ್ನೆ ಶಾಸಕ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಇಬ್ರು ಕೂಡ ವಿಜೇಂದ್ರ ಮತ್ತು ಯಡಿಯೂರಪ್ಪ ವಿರುದ್ಧ ಬಹಿರಂಗವಾಗಿ ಮಾತನಾಡಿದಂತಹ ಹಿನ್ನೆಲೆಯಲ್ಲಿ ಈಗ ವಿಜೇಂದ್ರ ಆಪ್ತರ ಇರುವಂತಹ ಮಾಜಿ ಶಾಸಕರು ಸಿಟ್ಟಿಗಿದ್ದಾರೆ. ಹೀಗಾಗಿ ಅವರು ಮತ್ತೆ ಸಭೆಯನ್ನ ಮಾಡಿ ನೇರವಾಗಿ ದೆಹಲಿಗೆ ತೆರಳಿ ವರಿಷ್ಠರಿಗೆ ನೇರವಾಗಿ ದೂರನ್ನ ಕೊಡಬೇಕು ಅನ್ನುವಂತ ಒಂದು ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಈವರೆಗೂ ಕೂಡ ಯತ್ನಾಳ್ ಮತ್ತು ಜಾರಕಿಹೊಳಿ ವಿರುದ್ಧ ವರಿಷ್ಠರಿಗೆ ನೇರವಾಗಿ ದೂರು ಸಲ್ಲಿಸುವಂತಹ ಕೆಲಸವು ಎಲ್ಲೂ ಕೂಡ ವಿಜೇಂದ್ರ ಅವರ ಆಪ್ತರಿಂದ ಆಗಿರ್ಲಿಲ್ಲ. ಅದಕ್ಕೆ ಸಾಕಷ್ಟು ಅವರು ಪ್ರಯತ್ನವನ್ನ ಪಟ್ಟಿದ್ರು ಕೂಡ ಅದಕ್ಕೆ ಅಲ್ಲಲ್ಲೇ ತಡೆ ಹಾಕುವಂತ ಪ್ರಯತ್ನಗಳು ಕೂಡ ಆಗಿತ್ತು. ಅದೀಗ ಮೊನ್ನೆ ಒಂದು ವಾರದ ಬೆಳವಣಿಗೆಯಲ್ಲಿ ವಿಜೇಂದ್ರ ವಿರುದ್ಧ ನೇರವಾಗಿ ರಮೇಶ್ ಜಾರಕಿಹೊಳಿ ಕೂಡ ಮಾತನಾಡಿರುವಂತಹ ಹಿನ್ನೆಲೆಯಲ್ಲಿ ಈಗ ವರಿಷ್ಠರಿಗೆ ನೇರವಾಗಿ ದೂರನ್ನ ಕೊಡಬೇಕು ಅನ್ನುವಂತ ಒಂದು ಮಟ್ಟಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿದೆ. ಯಾವ ಮಟ್ಟಿಗೆ ಅವರು ಒತ್ತಾಯ ಹೇರಬೇಕು ಅನ್ನುವಂತ ತೀರ್ಮಾನ ಮಾಡಿದ್ದಾರೆ ಅಂದ್ರೆ ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂತ ಮಟ್ಟಕ್ಕೆ ಒತ್ತಡವನ್ನ ಹೇರಬೇಕು ಅನ್ನುವಂತ ತೀರ್ಮಾನವನ್ನ ಮಾಡ್ಕೊಂಡು ಈಗ ಸಭೆಯನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಮುಂದಿನ ಶನಿವಾರ ಅವರು ಮಾಜಿ ಶಾಸಕರುಗಳು, ಯತ್ನಾಳ್ ವಿರುದ್ಧದ ಮಾಜಿ ಶಾಸಕರುಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ರೇಣುಕಾಚಾರ್ಯ ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ನೇತೃತ್ವದಲ್ಲಿ ಸಭೆಯನ್ನ ಸೇರಿ ದೆಹಲಿಗೆ ಹೋಗುವಂತಹ ನಿರ್ಧಾರವನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.